ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗಾಗಿ ಎಕ್ಸಾಮ್ ಡೇಟ್ನ ಬಿಡುಗಡೆ ಮಾಡಿದ್ದಾರೆ. ಅದರ ಕುರಿತು ಮತ್ತೆ ನಿಮಗೆ ಉಳಿದಿದ್ದು ಎಷ್ಟು ದಿನ? ಕೇವಲ 50 ದಿನ. ಆ 50 ದಿನದಲ್ಲಿ ಯಾವ ಥರ ಪ್ರಿಪೇರ್ ಆಗಬೇಕು ಮತ್ತು ಸಿಲೆಬಸ್ನ ಯಾವ ರೀತಿ ಕವರ್ ಮಾಡಬೇಕು, ಇಷ್ಟು ದಿನ ನೀವೇನು ಓದೇ ಇಲ್ಲ ಅನ್ನೋರು ಇನ್ಮೇಲೆ ಯಾವ ಥರ ಓದಬೇಕು ಅಂದರೆ ಎಷ್ಟು ದಿನ ಉಳಿದಿದೆ ನೋಡಿ, 50 ದಿನ. ಸೆಪ್ಟೆಂಬರ್ 30ರಿಂದ ನಿಮ್ದು ಎಕ್ಸಾಮ್ ಶುರು ಆಗುತ್ತೆ. ಅಲ್ಲಿವರೆಗೂ ನಾವು ಇಲ್ಲಿಂದ ಇವತ್ತಿನಿಂದ ಇಟ್ಕೊಂಡು ಸೆಪ್ಟೆಂಬರ್ 30ರವರೆಗೆ ಯಾವ ಥರ ಓದಬೇಕು ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ SSC MTSಗೆ ಯಾರ್ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ನೋಡಿ, SSC MTS ಹವಾಲ್ದಾರ್ ಅವರಿಗಾಗಿ ಸಂಪೂರ್ಣವಾಗಿ ಸಿಲೆಬಸ್ ಪ್ರಕಾರ ಸಾಮಾನ್ಯ ಜ್ಞಾನ ಅಂದರೆ GK ಹಾಗೆ ಇಂಗ್ಲೀಷ್ ಕಂಪ್ಲೀಟ್ ನೋಟ್ಸ್ ಸಿಗುತ್ತೆ. ಒಟ್ಟು 18 PDF ನೋಟ್ಸ್ಗಳು ಕೇವಲ 100 ರೂಪಾಯಿಗೆ. ನೀವೇನಾದರೂ ಗ್ರಾಮ ಆಡಳಿತಾಧಿಕಾರಿ ಹಾಗೂ PDO ಹುದ್ದೆಗೆ ತಯಾರಿಯನ್ನು ನಡೆಸಿದರೆ ಅದಕ್ಕೂ ಸಹ ನಮ್ಮ ಹತ್ರ ಪೇಪರ್ 2 ನೋಟ್ಸ್ ಇದೆ. ಇದ್ರ ಜೊತೆಗೆ ಪೇಪರ್ 1 ನೋಟ್ಸು ಸಹ ಕೊಡ್ತೀವಿ, ಅದು ಕೇವಲ 100 ರೂಪಾಯಿಗೆ. ನಿಮಗೇನಾದರೂ SSC MTS ನೋಟ್ಸು ಅಥವಾ ವಿಲೇಜ್ ಅಕೌಂಟೆಂಟ್ ನೋಟ್ಸ್ಗಳೇನಾದರೂ ಬೇಕಾದರೆ ಇಲ್ಲಿ ಮೊಬೈಲ್ ನಂಬರ್ ಕಾಣ್ತಾ ಇದೆ ನೋಡಿ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿದರೆ ನೀವು ನೋಟ್ಸ್ನ ತೆಗೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಎಕ್ಸಾಮ್ ಡೇಟ್ನ ನೋಡೋಣ. SSC MTS ಮತ್ತು ಹವಾಲ್ದಾರ್ ಹುದ್ದೆಗೆ ಆ ಎಕ್ಸಾಮ್ ಡೇಟ್ನ ಬಿಡುಗಡೆ ಮಾಡಿದ್ದಾರೆ. ನಿನ್ನೆ ಯಾವಾಗಿದ್ದ ಎಕ್ಸಾಮ್ಗಳು ಸ್ಟಾರ್ಟ್ ಅಂದರೆ 30 ಸೆಪ್ಟೆಂಬರ್ 30 ಅಂದರೆ ಮುಂದಿನ ತಿಂಗಳು 30ನೇ ತಾರೀಕಿನಿಂದ 14 ನವೆಂಬರ್ 14ರವರೆಗೆ ನಿಮಗೆ ಎಕ್ಸಾಮ್ಗಳಿರ್ತವೆ. ಒಟ್ಟು 57 ಲಕ್ಷ ಅಪ್ಲಿಕೇಶನ್ ಇರೋದ್ರಿಂದ ಈ ಸರ್ತಿ ಬರೋಬ್ಬರಿ ಒಂದು ತಿಂಗಳದ ಮೇಲೆ ನಿಮಗೆ ಎಕ್ಸಾಮ್ ಆಗ್ತವೆ. ಅದಕ್ಕಾಗಿ ನಿಮಗೆ ಉಳಿದಿರೋದು ಎಷ್ಟು ದಿನ ಅಂದರೆ ಕೇವಲ 48 ದಿನಗಳು ಮಾತ್ರ. ಈ ಎಕ್ಸಾಮ್ಗೆ ಯಾರ್ದಾದ್ರೂ ನಿಮ್ದೇನಾದರೂ ಎಕ್ಸಾಮು 30ನೇ ತಾರೀಕು ಅಂದರೆ ಸೆಪ್ಟೆಂಬರ್ 30ಕ್ಕೆ ಇತ್ತು ಅಂದರೆ ನಿಮಗೆ ಉಳಿದಿರೋದು 48 ದಿನ. ಅಥವಾ ನಿಮ್ದೇನಾದರೂ ಅಕ್ಟೋಬರ್ನಲ್ಲಿ ಅಕ್ಟೋಬರ್ 1 ಅಥವಾ 2 ಈ ಥರ ಅಕ್ಟೋಬರ್ ತಿಂಗಳಲ್ಲಿದ್ದರೆ ನಿಮಗೆ ಸುಮಾರು ಒಂದು 50 ದಿನ ಉಳಿಯುತ್ತೆ. ಆ 50 ದಿನದಲ್ಲಿ ಈಗ ಏನು ನಾವು ಓದಿಲ್ಲ ಅನ್ನೋರು ಯಾವ ಥರ ಸಿಲೆಬಸ್ ಕವರ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಫಸ್ಟ್ಗೆ ನಿಮಗೆ ಎಕ್ಸಾಮ್ಗೆ ಉಳಿದಿರೋದು ಕೇವಲ 50 ದಿನಗಳು ಮಾತ್ರ. ಮತ್ತೊಮ್ಮೆ SSC MTS ಸಿಲೆಬಸ್ ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನೀವು ನೋಡಿರ್ತೀರಾ, ಆದರೂ ಸಹ ಎಕ್ಸಾಮ್ ಪ್ಯಾಟರ್ನು ಮತ್ತು ಸಿಲೆಬಸ್ನ ನೋಡೋಣ. ಒಟ್ಟು ಸೆಷನ್ 1 ಮತ್ತು ಸೆಷನ್ 2 ಅಂತ 2 ಸೆಷನ್ಗಳಿರ್ತವೆ, ಹೌದಾ? ಮೊದಲನೇ ಸೆಷನ್ನಲ್ಲಿ ಏನೇನು ಕೇಳ್ತಾರೆ ಅಂದರೆ ಮ್ಯಾಥ್ಸು ಮತ್ತು ಮೆಂಟಲ್ ಅಬಿಲಿಟಿ ಈ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಎಷ್ಟು ಮಾರ್ಕ್ಸಿಗೆ? ಒಟ್ಟು 40 ಮಾರ್ಕ್ಸಿಗೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಹೌದಾ? 40 ಮಾರ್ಕ್ಸಿಗೆ 20 ರೀಸನಿಂಗು 20 ಮ್ಯಾಥ್ಸ್ ಇರುತ್ತೆ. ಎಷ್ಟು ಮಾರ್ಕ್ಸ್ಗೆ? ಒಂದು ಕ್ವಶನ್ಸ್ಗೆ 3 ಮಾರ್ಕ್ಸ್. ಆ ಥರ ನಿಮ್ಮದು ಒಟ್ಟು 40 ಕ್ವಶನ್ಸ್ಗಳಿರ್ತವೆ 120 ಮಾರ್ಕ್ಸ್ಗೆ. ಇದನ್ನು ನೀವು ಪಾಸ್ ಆಗಲೇಬೇಕು, ಕಂಪಲ್ಸರಿ. ಸೆಷನ್ 1ನ ನೀವು ಪಾಸ್ ಆದರೆ ಮಾತ್ರ ಸೆಷನ್ 2 ಅಂದರೆ GK ಮತ್ತು ಇಂಗ್ಲೀಷ್ ಪೇಪರ್ನ ನಿಮ್ಮದು ಚೆಕ್ ಮಾಡ್ತಾರೆ, ಹೌದಾ? ನಿಮಗೆ 45 ನಿಮಿಷ ಇರುತ್ತೆ. ಒಟ್ಟು 40 ಕ್ವಶನ್ಸ್ಗಳನ್ನು ಆನ್ಸರ್ ಮಾಡಬೇಕು, ಹೌದಾ? ಎಷ್ಟು ತೊಗೊಂಡು ನಾವು ಪಾಸ್ ಆಗಬೇಕು ಅದು ಒಂದು ಸ್ವಲ್ಪ ಡೌಟ್ ಇರುತ್ತೆ. ಅಂದರೆ ಮ್ಯಾಥ್ಸು ಮತ್ತು ಮೆಂಟಲ್ ಅಬಿಲಿಟಿನ ನಾವು ಕಡ್ಡಾಯವಾಗಿ ಪಾಸ್ ಮಾಡಬೇಕು. ಪಾಸ್ ಆಗಬೇಕಂದ್ರೆ ಎಷ್ಟು? ಒಟ್ಟು ನೀವು 30% ತೊಗೊಂಡಿರಬೇಕು ಎಕ್ಸಾಮಲ್ಲಿ. 30% ಅಂದರೆ 40ಕ್ಕೆ ಕೇವಲ ನೀವು 12 ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದರೆ ಸಾಕು, ನೀವು ಸೆಷನ್ 1ನ ಕ್ಲಿಯರ್ ಮಾಡ್ತೀರಾ, ಎಲ್ಲರೂ ಪಾಸ್ ಆಗ್ತೀರಾ. ನೆಕ್ಸ್ಟು ಸೆಷನ್ 2 ಬರುತ್ತೆ ನೋಡಿ, ಜಸ್ಟ್ 12 ಕ್ವಶನ್. ಯಾವುದು? ಸೆಷನ್ 1ದಲ್ಲಿ ನೀವು 12 ಕ್ವಶನ್, 40ದಲ್ಲಿ 12 ಮಾಡಬೇಕು. ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇದಕ್ಕೆ ನೋ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಹೀಗಾಗಿ ನೀವು 40ಕ್ಕೆ 40 ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ಬರಬೇಕು. ಮಾಡಿದರೆ ಯಾವುದಾದ್ರೂ 12 ಕರೆಕ್ಟಾಗಿ ನೀವು ಸೆಷನ್ 1 ಕ್ಲಿಯರ್ ಮಾಡ್ತೀರಾ. ಇನ್ನು ನೆಕ್ಸ್ಟ್ ಇರೋದು ಸೆಷನ್ 2. ಸೆಷನ್ 2ದಲ್ಲಿ ಏನೇನು ಬರುತ್ತೆ ಅಂದರೆ ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲೀಷ್. ಜನರಲ್ ಅವೇರ್ನೆಸ್ ಮೇಲೆ 25 ಕ್ವಶನ್ಸ್ ಕೇಳ್ತಾರೆ, ಇಂಗ್ಲೀಷ್ ಮೇಲೆ 25 ಕ್ವಶನ್ಸ್ ಕೇಳ್ತಾರೆ. ಇದು ನಿಮ್ಮದು ಏನು ಸ್ಕೋರ್ ಎಷ್ಟಾಗುತ್ತೆ ಅನ್ನೋದು ಸ್ಕೋರ್ ಕನ್ಸಿಡರ್ ಏನು ಮಾಡ್ತಾರೆ ನೋಡಿ, ಅದು ಇಂಗ್ಲೀಷು ಮತ್ತು GK ಅಷ್ಟರಲ್ಲೇ ನಿಮ್ಮದು ಸ್ಕೋರ್ ಕನ್ಸಿಡರ್ ಆಗುತ್ತೆ. ಇದು ಯಾವುದೇ ರೀತಿ ಸೆಷನ್ 1 ಮಾರ್ಕ್ಸ್ಗಳು ನಿಮ್ಮ ಮೇನ್ ರ್ಯಾಂಕ್ ಲಿಸ್ಟು ಅಥವಾ ಸ್ಕೋರ್ಗೆ ಆ್ಯಡ್ ಆಗಲ್ಲ. ಅದು ಜಸ್ಟ್ ಕ್ವಾಲಿಫೈಯಿಂಗ್ ಅಷ್ಟೇ ಇರುತ್ತೆ. ಅದಕ್ಕಾಗಿ ಸೆಷನ್ 2ದಲ್ಲಿ ಒಟ್ಟು 50 ಕ್ವಶನ್ಸ್ಗಳಿರ್ತವೆ 150 ಮಾರ್ಕ್ಸ್ಗೆ. ಈಗ ಇದರಲ್ಲಿ ಸೆಷನ್ 1ದಲ್ಲಿ ಒಟ್ಟು 12 ಕ್ವಶನ್ ಕರೆಕ್ಟ್ ಮಾಡಿದರೆ ಸಾಕು, ನಾವು ಪಾಸ್ ಆಗ್ತೀವಿ ಅನ್ನೋದು ಗೊತ್ತಾಯಿತು. ಇನ್ನು ಸೆಷನ್ 2 ಅಂದರೆ GK ಮತ್ತು ಇಂಗ್ಲೀಷ್ನಲ್ಲಿ ಎಷ್ಟು ಕ್ವಶನ್ಸ್ಗಳನ್ನು ನಾವು ರೈಟ್ ಮಾಡಬೇಕು ಅಥವಾ ಎಷ್ಟು ಮಾರ್ಕ್ಸ್ನ ತಗೋಬೇಕು ಅಂದರೆ ಒಟ್ಟು 150 ಮಾರ್ಕ್ಸ್ ನಿಮ್ಮದು ಎಕ್ಸಾಮ್ ಇರುತ್ತೆ. ಅದರಲ್ಲಿ ನೀವು 145ರಿಂದ 150ರವರೆಗೆ ಈ ಥರ ನಿಮ್ಮದು
ಇದು ಸ್ಕೋರ್ ಆಗಬೇಕು 145 ಮೇಲೇ ಆಗಬೇಕು, ಅಥವಾ ನಿಮ್ದು 140 ಆದ್ರೂ ನಡೆಯುತ್ತೆ. ಆದರೆ ಈ ಸರ್ತಿ ಕಾಂಪಿಟೇಷನ್ ಜಾಸ್ತಿ ಇದೆ, ಯಾಕಂದರೆ 57 ಲಕ್ಷ ಅಪ್ಲಿಕೇಶನ್ ಹಾಕಿದ್ರಿಂದ ಒಂದು ಸ್ವಲ್ಪ ಸ್ಕೋರ್ ಜಾಸ್ತಿ ನಡೆಯುತ್ತೆ. ಅದಕ್ಕೆ ನಮ್ಮ ಟಾರ್ಗೆಟ್ ಏನಿರಬೇಕು ಅಂದರೆ 145 ಟಾರ್ಗೆಟ್ ಇರಬೇಕು. ನಮ್ಮದು 145 ಮಾರ್ಕ್ಸ್ ಆದರೆ ಸಾಕು, ನಾವು ಕ್ವಾಲಿಫೈ ಪಕ್ಕಾ ಆಗ್ತೀವಿ. ಇನ್ನು ಮ್ಯಾಥ್ಸ್ನಲ್ಲಿ ಏನೇನೆಲ್ಲ ನೋಡ್ಕೋಬೇಕು, ಮ್ಯಾಥ್ಸ್ ಕ್ವಶನ್ಸ್ಗಳು 20 ಮ್ಯಾಥ್ಸ್ ಕ್ವಶನ್ಸ್ಗಳು ಬರ್ತಾವೆ. ಏನೇನು ಓಲ್ ನಂಬರ್ಸ್ ಅಂತ ಬರುತ್ತೆ, LCM HCM ಅಂದರೆ ಲಸ ಮತ್ತು ಮಸ ಅಂತ ಬರುತ್ತೆ. ಈ ಥರ ರಿಲೇಷನ್ಸ್ ಬಿಟ್ವೀನ್ ನಂಬರ್ ಮೇಲೆ, ಒಡ್ಮಾಸ್ ನಿಯಮದ ಮೇಲೆ ಬರುತ್ತೆ, ಪರ್ಸೆಂಟೇಜು, ಆವ್ರೇಜು, ಟೈಮ್ ಆ್ಯಂಡ್ ವರ್ಕು, ಈ ಥರ ಸಿಂಪಲ್ ಇಂಟ್ರೆಸ್ಟು, ಕಂಪೌಂಡ್ ಇಂಟ್ರೆಸ್ಟು, ಹಾಗೆ ಪ್ರಾಫಿಟ್ ಲಾಸು, ಡಿಸ್ಕೌಂಟು, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಈ ಥರ ನಿಮಗೆಲ್ಲ ಕ್ವಶನ್ಸ್ಗಳು ಬರ್ತವೆ. ಒಟ್ಟು 20 ಕ್ವಶನ್ಸ್ಗಳು. ಹೌದಾ, ಇದರಲ್ಲಿ ಈಸಿ ಟಾಪಿಕ್ಗಳನ್ನು ನಾನು ಅಂದರೆ ನಿಮಗೆ ತಿಳಿಯೋ ಥರ ನೀವು ಎಕ್ಸಾಮ್ನಲ್ಲಿ ಆನ್ಸರ್ ಮಾಡಿರಬೇಕು. ಆ ಥರ ಒಂದಿಷ್ಟು ಟಾಪಿಕ್ಸ್ಗಳಿದ್ದಾವೆ, ಅವುಗಳ ಮೇಲೆ ನಾನು ಕ್ಲಾಸ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಬರೋದು ರೀಸ್ನಿಂಗು ಪೂರ್ತಿಯಾಗಿ ಈಸಿ ಇರುತ್ತೆ. ನಾನು ಇದರಲ್ಲಿ ಭಾಳಷ್ಟಿದ್ದಾವೆ. ನಾನು ಇದರಲ್ಲಿ ಹಾಕಿದ್ದು ಕೇವಲ 11 ಚಾಪ್ಟರ್ಗಳು. 11 ಚಾಪ್ಟರ್ಗಳನ್ನು ನೋಡಿಬಿಟ್ರೆ ಸಾಕು, ನೀವು ಸೆಷನ್ 1ನ ಕ್ಲಿಯರ್ ಮಾಡ್ತೀರಾ. ಯಾಕಂದರೆ ಈ 11 ಚಾಪ್ಟರ್ ಮೇಲೆ ನಿಮಗೆ 20 ಕ್ವಶನ್ಸ್ ಕೇಳ್ತಾರೆ. ಹೌದಾ, 20ರಲ್ಲಿ ನಮಗೆ ಎಷ್ಟು ಬೇಕು, 12 ಕ್ವಶನ್ ಮಾತ್ರ ಬೇಕು. ಹೀಗಾಗಿ ನೀವು ರೀಸ್ನಿಂಗ್ ಒಂದು ಪರ್ಫೆಕ್ಟ್ ಆಗಿ ಹೋದರೆ ಸಾಕು, ಸೆಷನ್ 1 ಕ್ಲಿಯರ್ ಮಾಡ್ತೀರಾ. ಅದರಲ್ಲಿ ಏನೇನು ಕೇಳ್ತಾರೆ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗು, ಅಲ್ಫಾ ನ್ಯೂಮರಿಕಲ್ ಸೀರೀಸ್ ಅಂದರೆ ಅಲ್ಫಾಬೆಟ್ ಸೀರೀಸು ಕೇಳ್ತಾರೆ, ನ್ಯೂಮರಿಕಲ್ ಸೀರೀಸ್, ಇವು ಎರಡು ಬೇರೆ ಬೇರೆ. ಅದರಲ್ಲಿ ಅಂದರೆ ಅಲ್ಫಾಬೆಟಿಕ್ ಅಂದರೆ ABCD ಮೇಲೆ, ನ್ಯೂಮರಿಕಲ್ ಅಂದರೆ ನಂಬರ್ಸ್ಗಳ ಮೇಲೆ. ಇನ್ನು ಎಂಬೆಡೆಡ್ ಫಿಗರ್ಸ್ ಅದ್ರ ಮೇಲೆ ಆಲ್ರೆಡಿ ನಾನು ಕ್ಲಾಸ್ ಮಾಡಿದ್ದೀನಿ, ನೆಕ್ಸ್ಟ್ ಹಾಕ್ತೀನಿ ಅದನ್ನು. ಡಯಾಸು, ಅನಾಲಜಿ, ಮಿರರ್ ಇಮೇಜು ಮತ್ತು ವಾಟರ್ ಇಮೇಜು, ಡಿಕ್ಷನರಿ ಮೇಲೆ, ಮ್ಯಾಥಮೆಟಿಕಲ್ ಆಪರೇಷನ್, ಬ್ಲಡ್ ರಿಲೇಷನ್, ಪೇಪರ್ ಕಟಿಂಗ್, ಹಂಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್. ಈ 12 ಚಾಪ್ಟರ್ಗಳನ್ನು ನೀವು ಸರಿಯಾಗಿ ನೋಡಿಕೊಂಡ್ರೆ ಸಾಕು, ಈಸಿಯಾಗಿ ಸೆಷನ್ 1 ಕ್ಲಿಯರ್ ಆಗ್ತೀರಾ. ಇನ್ನು ಜನರಲ್ ಅವೇರ್ನೆಸ್ನಲ್ಲಿ ಹಿಸ್ಟ್ರಿ ಆ್ಯಂಡ್ ಕಲ್ಚರು, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಹಾಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ನೋಡ್ಕೋಬೇಕು. ಅವಾರ್ಡ್ಸ್ ಆ್ಯಂಡ್ ಮತ್ತು ಇಂಪಾರ್ಟೆಂಟ್ ಬುಕ್ಸ್ಗಳ ಬಗ್ಗೆ, ಜಿಯೋಗ್ರಫಿ, ಸ್ಪೋರ್ಟ್ಸು, ಅವಾರ್ಡ್ ಆನ್ ಹಾನರ್ಸು, ಕರೆಂಟ್ ಅಫೇರೆನ್ಸು, ಹಾಗೆ ಸೈನ್ಸ್ ಮೇಲೆ, ಫೈನಾನ್ಸಿಯಲ್ ಟಾಪಿಕ್ ಮೇಲೆ ಕೇಳ್ತಾರೆ. ಇದ್ರ ಮೇಲೆ ನಾನು ಕಂಪ್ಲೀಟಾಗಿ ನೋಟ್ಸ್ ಕೊಟ್ಟಿದ್ದೀನಿ. ಯಾವುದು GKಗೆ ಕಂಪ್ಲೀಟ್ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ ಪ್ರತಿಯೊಂದನ್ನು ನಾನು ನೋಟ್ಸ್ಗಳನ್ನು ಕೊಟ್ಟಿದ್ದೀನಿ. ಸ್ಟ್ಯಾಟಿಕ್ GK ಮೇಲೆ ಕೊಟ್ಟಿದ್ದೀನಿ. ಫಸ್ಟ್ಗೆ ಹೇಳಿದ್ದೀವಿ ನೋಡಿ, ಅದರಲ್ಲಿ ನಮ್ಮ ನೋಟ್ಸ್ನಲ್ಲಿ ಇವು ಎಲ್ಲ ಇದ್ದಾವೆ. ಕರೆಂಟ್ ಅಫೇರೆನ್ಸ್ ಮಾತ್ರ ಇಲ್ಲ ಅದರಲ್ಲಿ. ಯಾಕಂದರೆ ಕರೆಂಟ್ ಅಫೇರೆನ್ಸು ನಿಮ್ಗೆ ಯಾವ್ದು ಈಸಿ ಆಗುತ್ತೆ ನೋಡಿ ಅದನ್ನು ಓದ್ಕೋಬೇಕು. ಹೀಗಾಗಿ ನಾನು ಕರೆಂಟ್ ಅಫೇರೆನ್ಸ್ ಕೊಟ್ಟಿಲ್ಲ, ಅದ್ರ ಮೇಲೆ ಜಾಸ್ತಿ ಕ್ವಶನ್ಸ್ಗಳೂ ಬರಲ್ಲ. ಇನ್ನು ಇಂಗ್ಲೀಷ್ ಯಾವುದು ಸ್ಪಾಟಿಂಗ್ ಏರಿಯರು, ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಸಿನೋನಮ್ಸು ಮತ್ತು ಆ್ಯಂಟೋನಮ್ಸು ನೀವು ಬೇಸಿಕ್ ಕ್ಲಾಸ್ಗಳನ್ನು ಫಸ್ಟ್ ಕೇಳಿದರೆ ನಾವು ನೆಕ್ಸ್ಟ್ ಮಾಡೋ ಕ್ಲಾಸ್ಗಳು ಅರ್ಥ ಆಗ್ತವೆ. ನಂತರ ಸ್ಪೆಲ್ಲಿಂಗು, ಡಿಟೆಕ್ಟಿಂಗ್ ಮಿಸ್ಸ್ಪೆಲ್ಡ್ ವರ್ಡ್ ಅಂದರೆ ಒಂದು ಯಾವುದಾದ್ರೂ ಒಂದು ಪದ ಕೊಟ್ಟಿರ್ತಾರೆ, ಅದು ಮಿಸ್ಸ್ಪೆಲ್ಡ್ ಆಗಿರುತ್ತೆ. ಇನ್ನು ಐಟಮ್ಸ್ ಆ್ಯಂಡ್ ಫ್ರೇಸಸ್ ಮೇಲೆ ಕೇಳ್ತಾರೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸು, ಇಂಪ್ರೂವ್ಮೆಂಟ್ ಆಫ್ ಸೆಂಟೆನ್ಸು, ಕಾಂಪ್ರಿಹೆನ್ಷನ್, ಪ್ಯಾಸೇಜ್, ಇವು ಎಲ್ಲದರದ್ದು ಕಂಪ್ಲೀಟ್ ನೋಟ್ಸ್ನ ನಮ್ಮ ನೋಟ್ಸ್ನಲ್ಲಿ ಕೊಟ್ಟಿದ್ದೀನಿ. ಬೇಕಾದವರು ತಗೊಳ್ಳಿ ಅದನ್ನು. ಈಗ ನಮ್ಗೆ ಉಳಿದಿರೋದು ಎಷ್ಟು ದಿನ ಅಂದರೆ 50 ದಿನ. ಹೌದಾ, 50 ದಿನದಲ್ಲಿ ಯಾವ ಸಬ್ಜೆಕ್ಟ್ ಓದಬೇಕು, ಹೇಗೆ ಓದಬೇಕು ಅನ್ನೋದು ನಿಮ್ಗೆ ಕನ್ಫ್ಯೂಸ್ ಇರುತ್ತೆ. ಹೌದಾ, ಅದಕ್ಕೆ ನೀವೇನು ಮಾಡಿಬಿಡಿ, ಇದನ್ನು 2 ಭಾಗ ಅಂದರೆ 25 ದಿನ 25 ದಿನ 25 ದಿನ ಏನು ಮಾಡಿ GK ಓದ್ಕೊಳ್ಳಿ, 25 ದಿನ ಇಂಗ್ಲೀಷ್ ಓದ್ಕೊಳ್ಳಿ. ಹೌದಾ, ಈ ಥರ 25 ದಿನ ಇಂಗ್ಲೀಷು, 25 ದಿನ GK. ಆದರೆ ಮತ್ತು ಇದರಲ್ಲಿ 50 ದಿನ ಆಗೋಯಿತು. ಮತ್ತು ಮ್ಯಾಥ್ಸ್ ಮತ್ತು ಮೆಂಟಾಲಿಟಿ ಯಾವಾಗ ಅಂದರೆ ಡೈಲಿ 1 ಅವರ್ ಏನು ಮಾಡ್ಬೇಕು ನಾವು, ಯಾವುದು ಮ್ಯಾಥ್ಸು ಮೆಂಟಾಲಿಟಿನ ನೋಡ್ಕೋಬೇಕು. ರೀಸನಿಂಗ್ ನೀವು ಪರ್ಫೆಕ್ಟ್ ಆಗಿಬಿಟ್ರೆ ಸಾಕು, ಅದರಲ್ಲಿ ನೀವು ಪಾಸ್ ಆಗ್ತೀರಾ. ಎಕ್ಸ್ಟ್ರಾ ನಾವು ಒಂದಿಷ್ಟು ರೀಸನಿಂಗ್ ನಮಗೆ ಒಂದು ಸ್ವಲ್ಪ ಬರಲ್ಲ ಅಂದರೆ ಮ್ಯಾಥ್ಸ್ನ ನೋಡ್ಕೋಬೋದು. ಹೌದಾ, ಡೈಲಿ 1 ತಾಸು ಅಥವಾ 2 ತಾಸು ಮ್ಯಾಥ್ಸ್ ನೋಡ್ಕೊಳ್ಳಿ. ಇನ್ನು ಉಳಿಕೆದ ಟೈಮು GK ಮತ್ತು ಇಂಗ್ಲೀಷು. 25 ದಿನ ಕಂಟಿನ್ಯೂಸ್ ಆಗಿ GK ಓದಿ, ನಂತರ ಇಂಗ್ಲೀಷ್ ಓದೋಕ್ಕೆ ಹೋಗಬೇಡಿ. ಫಸ್ಟು ಬೆಳಿಗ್ಗೆ ನೀವು ಇಂಗ್ಲೀಷ್ನ ಓದಿದರೆ ಸಂಜೆ GKನ ಓದ್ಕೋಬೇಕು. ಹಾಗೆ ನೀವೇನಾದರೂ ಬೆಳಿಗ್ಗೆ GK ಓದಿದರೆ ಸಂಜೆ ಇಂಗ್ಲೀಷ್ ಓದಬೇಕು. ಈ ಥರ ನಿಮ್ಮದು ಟೈಮ್ ಮ್ಯಾನೇಜ್ಮೆಂಟ್ನ ಮಾಡ್ಕೊಳ್ಳಿ. ಹಾಗೆ ನಾನು ಕ್ಲಾಸ್ಗಳನ್ನು ಯಾವ್ದು ಮಾಡ್ತೀನಿ ಅಂದರೆ ಒಟ್ಟು 4000 GK ಕ್ವಶನ್ಸ್ಗಳ ವೀಡಿಯೋನ ಮಾಡ್ತೀನಿ. ಹೌದಾ,
ಡೈಲಿ ನಿಮಗೆ 100 ಕ್ವಶನ್ ಹಾಕಿಬಿಟ್ರೆ 40 ದಿನದಲ್ಲಿ 4000 ಕ್ವಶನ್ ಮುಗಿದು ಹೋಗ್ಬಿಡುತ್ತೆ. ಹೌದಾ? ಈಗ ಜಿ ಕೆ ಕ್ವಶನ್ಸ್ಗಳನ್ನು ಯಾಕೆ ನೋಡಬೇಕು ಅಂದರೆ ನಿಮಗೆ ರಿವಿಷನ್, ಈಗ ಓದಿದ್ದು MCQ ಮಾದರಿಯಲ್ಲಿ ನೀವು ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿದರೆ ಮಾತ್ರ ನಿಮಗೆ ಕ್ವಶನ್ಸ್ ಯಾವ ಥರ ಬರುತ್ತೆ ಎಲ್ಲ. ನಾ ಹೇಗೆ 4000 ಏನು ಕ್ವಶನ್ ತೆಗೆದಿದ್ದೀನಿ ನೋಡಿ, ಅವು ಎಲ್ಲ SSC MTS ಅದಕ್ಕೆ ಕೇಳಿದ್ದು SSC ಅವ್ರದ್ದೇ ಅವು ಎಲ್ಲ ಕ್ವಶನ್ಸು. ಅದಕ್ಕೆ ಅವನ್ನೆಲ್ಲ ನೋಡ್ಕೊಳ್ಳಿ. 4000 ಕ್ವಶನ್ಸ್ ಆಗೋವರೆಗೂ ನಾನು ವಿಡಿಯೋ ಮಾಡ್ತೀನಿ, ಅದನ್ನು ನೋಡ್ಕೊಳ್ಳಿ. ನಂತರ ಯಾವುದು ರೀಸನಿಂಗ್ ಮೇಲೆ ನಾನು ಕಂಪ್ಲೀಟಾಗಿ 13 ಚಾಪ್ಟರ್ ಹೇಳಿದ್ದೀನಿ ನಿಮಗೆ. 13 ಚಾಪ್ಟರ್ನ ನಾನು ಮಾಡ್ತೀನಿ, ಯಾಕಂದರೆ ಅವು ಇಂಪಾರ್ಟೆಂಟ್ ಚಾಪ್ಟರ್ ಮತ್ತು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಓದ್ಕೊಂಡು ಹೋಗೋದು ಬೇಡ, ಏನು ಬೇಡ, ಈಸಿಯಾಗಿ ಪಾಸ್ ಆಗ್ತೀರಾ. ನಿಮ್ಮದು ಎಕ್ಸಾಮ್ ಯಾವಾಗ? ಸೆಪ್ಟೆಂಬರ್ 30ರಿಂದ. ಇವತ್ತಿಗೆ ಒಂದು 48ದಿಂದ 50 ದಿನ ಉಳಿದಿದೆ. ಹೀಗಾಗಿ ಎಲ್ಲರೂ ಕರೆಕ್ಟಾಗಿ ಟೈಮ್ ವೇಸ್ಟ್ ಮಾಡದೆ ಓದ್ಕೊಳ್ಳಿ, ಪಾಸ್ ಆಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟು MTS ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.